1999 ಜುಲೈ 3ರಂದು ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಹುತಾತ್ಮರಾದರು. ಅವರು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ಶತ್ರುಗಳ ಪಡೆಗಳ ವಿರುದ್ಧ ಹೋರಾಡುವಾಗ ಮಹೋನ್ನತ ತ್ಯಾಗ ಮಾಡಿದರು. ಕಾರ್ಗಿಲ್ ಯುದ್ಧದಲ್ಲಿನ ಅವರ ಅಸಾಧಾರಣ ಶೌರ್ಯಕ್ಕಾಗಿ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಶೌರ್ಯ ಪದಕವಾದ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು. ಭಾರತೀಯ ಸೇನೆಯ ಅತ್ಯುನ್ನತ ಗೌರವವಾದ ಪರಮವೀರ ಚಕ್ರವನ್ನು ಪಡೆದ 21 ಸೈನಿಕರಲ್ಲಿ ಮನೋಜ್ ಕುಮಾರ್ ಪಾಂಡೆ ಅವರು ಕೂಡ ಒಬ್ಬರು. ಮನೋಜ್ ಕುಮಾರ್ ಪಾಂಡೆ 1975 ಜೂನ್ 25ರಂದು ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯ ರೂಧಾ ಗ್ರಾಮದಲ್ಲಿ ಜನಿಸಿದರು. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಖಲುಬರ್ ಅನೇಕ ಕಷ್ಟಕರ ಸ್ಥಾನಗಳಲ್ಲಿ ಒಂದಾಗಿತ್ತು ಎಂದು ಹೇಳಲಾಗುತ್ತದೆ. ಅದನ್ನು ವಶಪಡಿಸಿಕೊಳ್ಳಲು ಮನೋಜ್ ಕುಮಾರ್ ಪಾಂಡೆ ತನ್ನ ಗೂರ್ಖಾ ರೈಫಲ್ಸ್ ಅನ್ನು ಮುನ್ನಡೆಸಿದರು ಮತ್ತು ಪಾಕಿಸ್ತಾನದ ಸೇನೆಯೊಂದಿಗೆ ಧೈರ್ಯದಿಂದ ಹೋರಾಡಿದರು. ಅವರ ನಾಯಕತ್ವದಲ್ಲಿ ಅವರ ಸಹಚರರು ನಿರಂತರ ದಾಳಿಯ ನಂತರ ಅಂತಿಮವಾಗಿ ಪೋಸ್ಟ್ ಅನ್ನು ವಶಪಡಿಸಿಕೊಂಡರು. ಆದರೆ ಈ ಗೆಲುವಿನೊಂದಿಗೆ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಪ್ರಾಣತ್ಯಾಗ ಮಾಡಬೇಕಾಯಿತು. 1851 ಜುಲೈ 3ರಂದು ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರದ ಪುಣೆಯಲ್ಲಿ ಬಾಲಕಿಯರಿಗಾಗಿ 2ನೇ ಶಾಲೆಯನ್ನು ತೆರೆದರು. ಈ ಶಾಲೆಗೆ ಮೊದಲ ದಿನವೇ 8 ಬಾಲಕಿಯರು ಪ್ರವೇಶ ಪಡೆದಿದ್ದರು. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ಸಮಾಜ ಸುಧಾರಕಿ ಸಾವಿತ್ರಿಬಾಯಿ ಫುಲೆ ಮತ್ತು ಅವರ ಪತಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಮಹಾರಾಷ್ಟ್ರ ಮತ್ತು ಭಾರತದಲ್ಲಿನ ಸಮಾಜ ಸುಧಾರಣಾ ಚಳುವಳಿಯ ಪ್ರಮುಖ ನಾಯಕರು ಎಂದು ಕರೆಯಲ್ಪಡುತ್ತಾರೆ. ಅವರು 1848ರಲ್ಲಿ ದೇಶದ ಮೊದಲ ಬಾಲಕಿಯರ ಶಾಲೆಯನ್ನು ತೆರೆದರು. ಈ ಶಾಲೆಗೆ 9 ವಿದ್ಯಾರ್ಥಿನಿಯರು ದಾಖಲಾಗಿದ್ದರು. ನಂತರ 1852 ಮಾರ್ಚ್ 15ರಂದು ಅವರು ಬಟಾಲ್ಪೇಟ್ನಲ್ಲಿ 3ನೇ ಬಾಲಕಿಯರ ಶಾಲೆಯನ್ನು ಸಹ ತೆರೆದರು. ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಸತಿಶೋಧನಾ ಸಮಾಜ ಎಂಬ ಸಂಘಟನೆಯನ್ನು ರಚಿಸಿದ್ದರು. 1876 ಮತ್ತು 1879 ಬರಗಾಲದ ಸಮಯದಲ್ಲಿ ಆಹಾರ ಅಭಿಯಾನವನ್ನು ನಡೆಸಿ ಆಹಾರವನ್ನು ಸಂಗ್ರಹಿಸಿ ಆಶ್ರಮದಲ್ಲಿ ವಾಸಿಸುತ್ತಿದ್ದ 2,000 ಮಕ್ಕಳಿಗೆ ಆಹಾರದ ವ್ಯವಸ್ಥೆ ಮಾಡಿದರು. ಇದರೊಂದಿಗೆ ಅವರು 1853 ಜನವರಿ 28ರಂದು ಮಕ್ಕಳ ಹತ್ಯೆಯನ್ನು ನಿಷೇಧಿಸುವ ಮನೆಯನ್ನು ಸ್ಥಾಪಿಸಿದರು. ಇದಲ್ಲದೆ ಇಬ್ಬರೂ ಸೇರಿ ವಿಧವಾ ಪುನರ್ವಿವಾಹ ಸಭೆಯನ್ನು ಆಯೋಜಿಸಿದ್ದರು. ಇದರಲ್ಲಿ ಮಹಿಳೆಯರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಗೆಹರಿಸಲಾಯಿತು. ಹಾಗೆಯೇ 1890ರಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆಯವರ ಮರಣದ ನಂತರ ಸಾವಿತ್ರಿಬಾಯಿ ಅವರು ಅವರ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿದರು. ಪ್ಲೇಗ್ ರೋಗಿಗಳನ್ನು ನೋಡಿಕೊಳ್ಳುತ್ತಿದ್ದ ಸಾವಿತ್ರಿಬಾಯಿ ಅವರು 1897 ಮಾರ್ಚ್ 10ರಂದು ಕೊನೆಯುಸಿರೆಳೆದರು. 1908 ಜುಲೈ 3ರಂದು ಬಾಲಗಂಗಾಧರ ತಿಲಕ್ ಅವರನ್ನು ದೇಶದ್ರೋಹದ ಆರೋಪದ ಮೇಲೆ ಬ್ರಿಟಿಷರು ಬಂಧಿಸಿದರು. ಭಾರತೀಯ ದಂಡ ಸಂಹಿತೆ 1870 ಸೆಕ್ಷನ್ 124A ಅಡಿಯಲ್ಲಿ ತಿಲಕ್ ಅವರನ್ನು ಬಂಧಿಸಲಾಯಿತು. ತನ್ನ ಮರಾಠಿ ಪತ್ರಿಕೆ ಕೇಸರಿಯಲ್ಲಿ ಬ್ರಿಟಿಷರ ವಿರುದ್ಧ ಹಲವು ಲೇಖನಗಳನ್ನು ಬರೆದಿದ್ದೇ ಅವರ ಬಂಧನಕ್ಕೆ ಕಾರಣ. ಕ್ರಾಂತಿಕಾರಿಗಳು ಈ ಲೇಖನಗಳತ್ತ ಒಲವು ತೋರಿದ್ದರು. ಇದರಿಂದ ಕುಪಿತರಾದ ಬ್ರಿಟಿಷರು ತಿಲಕ್ ಅವರಿಗೆ 6 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದರು ಮತ್ತು ಅವರನ್ನು 1908ರಿಂದ 1914ರವರೆಗೆ ಬರ್ಮಾದ ಮ್ಯಾಂಡಲೆ ಜೈಲಿನಲ್ಲಿ ಇರಿಸಲಾಯಿತು. ಬ್ರಿಟಿಷ್ ಭಾರತ ಸರ್ಕಾರವು ತಿಲಕ್ ಅವರ ಜೀವಿತಾವಧಿಯಲ್ಲಿ ಅವರನ್ನು 3 ಬಾರಿ ದೇಶದ್ರೋಹದ ವಿಚಾರಣೆಗೆ ಒಳಪಡಿಸಿತು. 1897ರಲ್ಲೂ ಕೂಡ ಅವರನ್ನು ದೇಶದ್ರೋಹದ ಆರೋಪದ ಮೇಲೆ ಬಂಧಿಸಲಾಗಿತ್ತು. ಬಾಲಗಂಗಾಧರ್ ಒಬ್ಬ ಭಾರತೀಯ ರಾಷ್ಟ್ರೀಯತಾವಾದಿ, ಶಿಕ್ಷಕ, ಪತ್ರಕರ್ತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ. ಅವರು 1856 ಜುಲೈ 23ರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಜನಿಸಿದರು. ಅವರ ತಂದೆ ಗಂಗಾಧರ ತಿಲಕ್ ಶಾಲೆಯ ಶಿಕ್ಷಕ ಮತ್ತು ಸಂಸ್ಕೃತ ವಿದ್ವಾಂಸರಾಗಿದ್ದರು. ಅವರು ತಿಲಕ್ 16ನೇ ವಯಸ್ಸಿನವರಾಗಿದ್ದಾಗ ನಿಧನರಾದರು. ತಿಲಕರು ನಂತರ 1877ರಲ್ಲಿ ಪುಣೆಯ ಡೆಕ್ಕನ್ ಕಾಲೇಜಿನಿಂದ ಪದವಿ ಪಡೆದರು. ಕಾಲೇಜಿನಿಂದ ಪದವಿ ಪಡೆದ ನಂತರ ತಿಲಕ್ ಪುಣೆಯ ಖಾಸಗಿ ಶಾಲೆಯಲ್ಲಿ ಗಣಿತ ಶಿಕ್ಷಕರಾದರು. ತಿಲಕರು 1890ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದರು ಮತ್ತು ಕ್ರಮೇಣ ಅವರ ಕಾಲದ ಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿ ಹೊರಹೊಮ್ಮಿದರು.
1897 ಜುಲೈ 3ರಂದು ಹಂಸಾ ಮೆಹ್ತಾ ಅವರು ಗುಜರಾತ್ನ ಸೂರತ್ನಲ್ಲಿ ಜನಿಸಿದರು. ಹಂಸಾ ಮೆಹ್ತಾ ಅವರು ಸುಧಾರಣಾವಾದಿ, ಸಮಾಜ ಸೇವಕಿ, ಶಿಕ್ಷಣ ತಜ್ಞೆ, ಸ್ವಾತಂತ್ರ್ಯ ಹೋರಾಟಗಾರ್ತಿ, ಸ್ತ್ರೀವಾದಿ ಮತ್ತು ಬರಹಗಾರ್ತಿಯಾಗಿದ್ದರು. ಭಾರತೀಯ ಸಂವಿಧಾನವನ್ನು ರಚಿಸಿದ ಸಂವಿಧಾನ ಸಭೆಯ ಭಾಗವಾಗಿದ್ದ 15 ಮಹಿಳೆಯರಲ್ಲಿ ಹಂಸಾ ಮೆಹ್ತಾ ಕೂಡ ಒಬ್ಬರು. ಅವರು ಸಮಾಲೋಚನಾ ಸಮಿತಿ ಮತ್ತು ಮೂಲಭೂತ ಹಕ್ಕುಗಳ ಉಪಸಮಿತಿಯ ಸದಸ್ಯೆಯಾಗಿದ್ದರು. ಅವರು ಭಾರತದಲ್ಲಿ ಮಹಿಳೆಯರಿಗೆ ಸಮಾನತೆ ಮತ್ತು ನ್ಯಾಯವನ್ನು ಪ್ರತಿಪಾದಿಸಿದರು. 1947-48ರಲ್ಲಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದ ಭಾರತೀಯ ಪ್ರತಿನಿಧಿಯಾಗಿ ಹಂಸಾ ಅವರು ಎಲ್ಲ ಮಾನವರನ್ನು ಸಮಾನವಾಗಿ ರಚಿಸಲಾಗಿದೆ ಎಂದು ಹೇಳಿದ್ದರು. ವಾಸ್ತವವಾಗಿ ಅಮೆರಿಕದ ಆಗಿನ ಪ್ರಥಮ ಮಹಿಳೆ ಎಲಿನರ್ ರೂಸ್ವೆಲ್ಟ್ ಅವರು ಎಲ್ಲ ಪುರುಷರನ್ನು ಸಮಾನವಾಗಿ ರಚಿಸಲಾಗಿದೆ ಎಂದು ಹೇಳಿದ್ದರು. ಇದರಲ್ಲಿ ಹಂಸಾ ಅವರು ಪುರುಷ ಎಂಬ ಪದದ ಬದಲು ಮಾನವ ಎಂಬ ಪದ ಬಳಸಿದ್ದರು. ಹಕ್ಕುಗಳು ಪುರುಷರಿಗೆ ಮಾತ್ರವಲ್ಲ, ಮಹಿಳೆಯರಿಗೂ ಸಮಾನವಾಗಿ ಸಿಗಬೇಕು, ಅವರೂ ಕೂಡ ಮನುಷ್ಯರೇ ಎಂದು ಸಾಬೀತುಪಡಿಸಲು ಹಂಸಾ ಬಯಸಿದ್ದರು. ನಂತರ ಹಂಸಾ ಮೆಹ್ತಾ ಶೈಕ್ಷಣಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಷಯಗಳಲ್ಲಿ 16 ಅಂತಾರಾಷ್ಟ್ರೀಯ ನಿಯೋಗಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವುದನ್ನು ಮುಂದುವರೆಸಿದರು. ಅವರ ಕೊಡುಗೆಗಳಿಗಾಗಿ ಅವರಿಗೆ 1959ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಹಂಸಾ ಮೆಹ್ತಾ 1995ರ ಏಪ್ರಿಲ್ 4ರಂದು ಕೊನೆಯುಸಿರೆಳೆದರು. 1979ರ ಜುಲೈ 3ರಂದು ಕೋಲ್ಕತಾದ ವಿದ್ಯಾಸಾಗರ್ ಸೇತುವೆಯ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು. ವಿದ್ಯಾಸಾಗರ್ ಸೇತುವೆ ಭಾರತದಲ್ಲಿಯೇ ಅತಿ ಉದ್ದದ ಕೇಬಲ್ ಆಧಾರಿತ ಸೇತುವೆಯಾಗಿದೆ. ಅಲ್ಲದೆ ಇದು ಏಷ್ಯಾದ ಅತಿ ಉದ್ದದ ಸೇತುವೆಗಳಲ್ಲೂ ಒಂದಾಗಿದೆ. ಇದರ ಉದ್ದ 823 ಮೀಟರ್. ಈ ಸೇತುವೆ ಹೂಗ್ಲಿ ನದಿಯ ಮೇಲೆ ನಿರ್ಮಿಸಲಾದ 2ನೇ ಸೇತುವೆಯಾಗಿದೆ. ಯಾಕೆಂದರೆ ರವೀಂದ್ರ ಸೇತು ಎಂದು ಕರೆಯಲ್ಪಡುವ ಮೊದಲ ಹೌರಾ ಸೇತುವೆಯನ್ನು ಹೂಗ್ಲಿ ನದಿಯ ಮೇಲೆ ನಿರ್ಮಿಸಲಾಗಿದೆ. ವಿದ್ಯಾಸಾಗರ ಸೇತುವೆಗೆ ಬಂಗಾಳಿ ಶಿಕ್ಷಣ ಸುಧಾರಕ ಪಂಡಿತ್ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಹೆಸರನ್ನು ಇಡಲಾಗಿದೆ. ಇದರ ನಿರ್ಮಾಣಕ್ಕಾಗಿ 3.88 ಬಿಲಿಯನ್ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ಸೇತುವೆಯನ್ನು ಪ್ರತಿದಿನ 30,000 ವಾಹನಗಳು ಬಳಸುತ್ತವೆ ಎಂದು ಹೇಳಲಾಗುತ್ತದೆ. ಇದು ಸೇತುವೆ ಸಾಮರ್ಥ್ಯವಾದ 85,000ಕ್ಕಿಂತ ಕಡಿಮೆಯಾಗಿದೆ. ಸೇತುವೆಯ ಶಂಕುಸ್ಥಾಪನೆಯನ್ನು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು 1972ರ ಮೇ 20ರಂದು ಮಾಡಿದರು. ಈ ಸೇತುವೆಯನ್ನು ಪೂರ್ಣಗೊಳಿಸಲು 22 ವರ್ಷಗಳಿಗಿಂತಲೂ ಹೆಚ್ಚು ಸಮಯ ತೆಗೆದುಕೊಂಡಿತು. ಸೇತುವೆಯನ್ನು ಸ್ಕ್ಲಾಚ್ ಬರ್ಗರ್ಮನ್ ಆ್ಯಂಡ್ ಪಾರ್ಟ್ನರ್ಸ್ ವಿನ್ಯಾಸಗೊಳಿಸಿದ್ದರು. ಇದನ್ನು ಫ್ರೀಮನ್ ಫಾಕ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಮತ್ತು ಉದ್ಯೋಗ್ ನಿಗಮ್ ಆಫ್ ಇಂಡಿಯಾ ಲಿಮಿಟೆಡ್ ಮೇಲ್ತನಿಖೆ ಮಾಡಿವೆ. ನಿರ್ಮಾಣ ಕಾರ್ಯವನ್ನು ಬ್ರೈತ್ವೈಟ್ ಬರ್ನ್ ಜೆಸ್ಸಾಪ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ನಡೆಸಿತು. ಈ ಸೇತುವೆಯು ಹೂಗ್ಲಿ ರಿವರ್ ಬ್ರಿಡ್ಜ್ ಕಮಿಷನ್ನ ನಿಯಂತ್ರಣದಲ್ಲಿದೆ.